ನಮಸ್ಕಾರ, ಎಲ್ರಿಗೂ ಸ್ವಾಗತ. ಈ ವಾರದ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು, ಅದರಲ್ಲೂ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಒಟ್ಟಿಗೆ ಸೇರಿ ವಿಶ್ಲೇಷಣೆ ಮಾಡೋಣ. ಸರಿ, ಹಾಗಾದ್ರೆ ಈ ವಾರ ನಾವು ಏನೆಲ್ಲ ಕಲಿಯಲಿದ್ದೇವೆ ಅಂತ ನೋಡೋಣ. ಮೊದಲಿಗೆ ಟೆಕ್ನಾಲಜಿ ಜಗತ್ತಿನಲ್ಲಿ ಏನಾಗ್ತಿದೆ ಅನ್ನೋದನ್ನ ನೋಡೋಣ. ಆಮೇಲೆ ನಮ್ಮ ಆರ್ಥಿಕತೆ ಮತ್ತು ಮೂಲಸೌಕರ್ಯದ ಅಪ್ಡೇಟ್ಗಳ ಕಡೆ ಗಮನ ಹರಿಸೋಣ. ನಂತರ ಹೊಸ ನೀತಿಗಳು ಮತ್ತು ಕಾನೂನುಗಳ ಬಗ್ಗೆ ಮಾತಾಡಿ, ಕೊನೆಗೆ ನಮ್ಮ ಸಂಸ್ಕೃತಿ ಮತ್ತು ಪರಿಸರಕ್ಕೆ ಸಂಬಂಧಿಸಿದ ಪ್ರಮುಖ ಸುದ್ದಿಗಳನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ತಂತ್ರಜ್ಞಾನ. ನೋಡಿ, ಭಾರತ ಒಂದು ದೊಡ್ಡ ಹೆಜ್ಜೆ ಇಟ್ಟಿದೆ. ಗ್ಲೋಬಲ್ ಸೌತ್ ದೇಶಗಳಲ್ಲಿ ಮೊದಲ ಬಾರಿಗೆ ನಾವೊಂದು ಜಾಗತಿಕ ಎಐ ಶೃಂಗಸಭೆಯನ್ನ ಆಯೋಜಿಸಿದ್ದೇವೆ. ಇದು ತಂತ್ರಜ್ಞಾನದ ಭವಿಷ್ಯ ಮತ್ತು ಮುಖ್ಯವಾಗಿ ಉದ್ಯೋಗಗಳ ಭವಿಷ್ಯದ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಗಳಿಗೆ ದಾರಿ ಮಾಡಿಕೊಟ್ಟಿದೆ. ಈ ಶೃಂಗಸಭೆಯ ಕೇಂದ್ರ ಬಿಂದು ಏನಾಗಿತ್ತು ಅಂದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ನಮ್ಮ ಜಾಬ್ ಮಾರ್ಕೆಟ್ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಿದೆ ಅನ್ನೋದು. ಈ ಬದಲಾವಣೆಗಳನ್ನು ನಾವು ಹೇಗೆ ನಿಭಾಯಿಸಬೇಕು ಅನ್ನೋದೇ ಅಲ್ಲಿ ನಡೆದ ಬಹುದೊಡ್ಡ ಚರ್ಚೆ. ಹಾಗಾದ್ರೆ ಈ ಎಐಯಿಂದ ಆಗ್ತಿರುವ ಪರಿಣಾಮಗಳೇನು? ಇಲ್ಲಿ ಗಮನಿಸಿ, ಇದೊಂದು ರೀತಿ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಬಿಪಿಒ, ಕ್ಲೆರಿಕಲ್ ಕೆಲಸಗಳಂತಹ ಕೆಲವು ಉದ್ಯೋಗಗಳಿಗೆ ಕುತ್ತು ಬರುವ ಸಾಧ್ಯತೆ ಇದೆ. ಆದರೆ ಇನ್ನೊಂದು ಕಡೆ ಎಐ/ML ಇಂಜಿನಿಯರ್ಗಳು, ಡೇಟಾ ಸೈಂಟಿಸ್ಟ್ಗಳಂತಹ ಲಕ್ಷಾಂತರ ಹೊಸ ಅವಕಾಶಗಳು ಕೂಡ ಸೃಷ್ಟಿಯಾಗ್ತಿವೆ. ಇದು ನಮ್ಮ ಆರ್ಥಿಕತೆ ಒಂದು ದೊಡ್ಡ ಪರಿವರ್ತನೆಯ ಹಾದಿಯಲ್ಲಿದೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ. ಈ ಬಗ್ಗೆ ನಮ್ಮ ಮುಖ್ಯ ಆರ್ಥಿಕ ಸಲಹೆಗಾರರು ಹೇಳಿರೋ ಒಂದು ಮಾತು ತುಂಬಾನೇ ಮುಖ್ಯ. ಅವರೇನಂಟಾರಂದ್ರೆ, ಈ ತಾಂತ್ರಿಕ ಬದಲಾವಣೆಯನ್ನ ಉದ್ಯೋಗ ಸೃಷ್ಟಿಯ ಜೊತೆ ಜೋಡಿಸೋದು ನಮ್ಮ ರಾಷ್ಟ್ರೀಯ ಬದ್ಧತೆಯಾಗಬೇಕು. ಅಂದ್ರೆ ಸರ್ಕಾರ ಈ ಎಐ ಪರಿವರ್ತನೆಯನ್ನ ಒಂದು ಟೀಮ್ ಇಂಡಿಯಾ ಮಿಷನ್ ತರ ನೋಡ್ತಿದೆ. ಇದು ಕೇವಲ ಒಂದು ಟೆಕ್ನಾಲಜಿ ಅಳವಡಿಕೆ ಅಲ್ಲ, ಇದೊಂದು ರಾಷ್ಟ್ರೀಯ ಅಭಿಯಾನ. ಸರಿ, ಈ ಮಾತುಗಳನ್ನೆಲ್ಲ ಕಾರ್ಯರೂಪಕ್ಕೆ ತರಬೇಕಲ್ಲ? ಅದಕ್ಕಾಗಿ ಸರ್ಕಾರ ಆರೋಗ್ಯ ಕ್ಷೇತ್ರದಲ್ಲಿ ಎರಡು ಬಹುಮುಖ್ಯ ಉಪಕ್ರಮಗಳನ್ನು ಶುರು ಮಾಡಿದೆ. ಒಂದು ಸಾಹಿ, ಇನ್ನೊಂದು ಬೋಧ್. ಸಾಹಿ ಅನ್ನೋದು ಆರೋಗ್ಯ ಕ್ಷೇತ್ರದಲ್ಲಿ ಎಐ ಅನ್ನ ಹೇಗೆ ಜವಾಬ್ದಾರಿಯುತವಾಗಿ ಬಳಸಬೇಕು ಅನ್ನೋದಕ್ಕೊಂದು ಫ್ರೇಮ್ವರ್ಕ್. ಇನ್ನು ಬೋಧ್ ಅನ್ನೋದು ಎಐ ಹೆಲ್ತ್ ಕೇರ್ ಸೊಲ್ಯೂಷನ್ಗಳನ್ನು ದೊಡ್ಡ ಮಟ್ಟದಲ್ಲಿ ಜಾರಿಗೆ ತರೋ ಮುಂಚೆ ಅದನ್ನು ಟೆಸ್ಟ್ ಮಾಡಿ ಖಚಿತಪಡಿಸ್ಕೊಳ್ಳೋಕ್ಕೆ ಒಂದು ಪ್ಲಾಟ್ಫಾರ್ಮ್. ಒಟ್ಟಿನಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ನಂಬಿಕಾರ್ಹ ಎಐ ವ್ಯವಸ್ಥೆಯನ್ನು ಕಟ್ಟೋದು ಇದರ ಉದ್ದೇಶ. ಸರಿ, ಇದು ಟೆಕ್ನಾಲಜಿ ಕತೆ ಆದ್ರೆ, ಇನ್ನೊಂದು ಕಡೆ ನಮ್ಮ ದೇಶದ ಭೌತಿಕ ಮತ್ತು ಆರ್ಥಿಕ ಚೌಕಟ್ಟುಗಳಲ್ಲೂ ದೊಡ್ಡ ದೊಡ್ಡ ಬದಲಾವಣೆಗಳಾಗ್ತಿವೆ. ಬನ್ನಿ ಈಗ ಆರ್ಥಿಕತೆ ಮತ್ತು ಮೂಲಸೌಕರ್ಯದ ಅಪ್ಡೇಟ್ಸ್ಗಳ ಕಡೆ ಗಮನ ಹರಿಸೋಣ. ಮೂಲಸೌಕರ್ಯ ಅಂದಾಗ ಈ ಬ್ರಹ್ಮಪುತ್ರ ನೀರೊಳಗಿನ ಸುರಂಗದ ಬಗ್ಗೆ ಮಾತಾಡಲೇಬೇಕು. ಇದೊಂದು ನಿಜವಾದ ಗೇಮ್ ಚೇಂಜರ್. ಯೋಚನೆ ಮಾಡಿ, 240 ಕಿಲೋಮೀಟರ್ ದೂರವನ್ನ 6 ಗಂಟೆಗಳಲ್ಲಿ ಕ್ರಮಿಸೋ ಬದಲು ಈಗ ಕೇವಲ 34 ಕಿಲೋಮೀಟರ್ ದೂರವನ್ನ 20 ನಿಮಿಷಗಳಲ್ಲಿ ತಲುಪಬಹುದು. ಇದು ದೇಶದ ಮೊದಲ ನೀರೊಳಗಿನ ರಸ್ತೆ ಕಮ್ ರೈಲು ಸುರಂಗ. ಇದರಿಂದ ಈಶಾನ್ಯ ರಾಜ್ಯಗಳ ಸಂಪರ್ಕಕ್ಕೆ ದೊಡ್ಡ ಉತ್ತೇಜನ ಸಿಗಲಿದೆ. ಈಗ ಆರ್ಥಿಕತೆಯ ಒಂದು ಪ್ರಮುಖ ಅಪ್ಡೇಟ್. ನಾವು ಹಣದುಬ್ಬರವನ್ನ ಅಳಿಯೋಕೆ ಬಳಸುವ ಗ್ರಾಹಕ ಬೆಲೆ ಸೂಚ್ಯಾಂಕ ಅಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನ ಬೇಸ್ ಇಯರ್ ಅಥವಾ ಆಧಾರ ವರ್ಷವನ್ನ ಬದಲಾಯಿಸಲಾಗಿದೆ. ಹಾಗಾದ್ರೆ ಈ ಆಧಾರ ವರ್ಷ ಅಂದ್ರೇನು? ಸರಳವಾಗಿ ಹೇಳೋದಾದ್ರೆ, ಇದು ಒಂದು ರೆಫರೆನ್ಸ್ ಪಾಯಿಂಟ್. ಇದರ ಆಧಾರದ ಮೇಲೆನೆ ನಾವು ಬೆಲೆಗಳಲ್ಲಿನ ಏರಿಳಿತವನ್ನ ಹೋಲಿಕೆ ಮಾಡೋದು. ಈ ಬದಲಾವಣೆ ಯಾಕೆ ಮುಖ್ಯ ಅಂದ್ರೆ, ಜನರ ಖರ್ಚು ಮಾಡೋ ರೀತಿ ಕಾಲಕಾಲಕ್ಕೆ ಬದಲಾಗುತ್ತೆ. ಅದಕ್ಕೆ ತಕ್ಕಂತೆ ಈ ಸೂಚ್ಯಂಕವನ್ನ ಅಪ್ಡೇಟ್ ಮಾಡಬೇಕು. ಅದಕ್ಕಾಗಿಯೇ ಸರ್ಕಾರ ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಸರ್ವೆ ನಡೆಸಿ ಐಟಂಗಳ ಲಿಸ್ಟ್ ಮತ್ತೆ ಅವುಗಳ ಪ್ರಾಮುಖ್ಯತೆಯನ್ನು ಅಪ್ಡೇಟ್ ಮಾಡಿ ಬೇಸ್ ಇಯರ್ ಅನ್ನ 2002ರಿಂದ 2024ಕ್ಕೆ ಶಿಫ್ಟ್ ಮಾಡಿದೆ. ಇದರಿಂದ ನಮ್ಮ ಹಣದುಬ್ಬರದ ಅಂಕಿಅಂಶಗಳು ಹೆಚ್ಚು ನಿಖರವಾಗುತ್ತೆ. ಅಷ್ಟೇ ಅಲ್ಲ, ಜಾಗತಿಕ ಮಟ್ಟದಲ್ಲೂ ಹೋಲಿಕೆ ಮಾಡೋಕೆ ಸುಲಭವಾಗುತ್ತೆ. ಇನ್ನು ದೇಶದ ಇನ್ನೋವೇಷನ್ ಎಕನಾಮಿಗೆ ಉತ್ತೇಜನೆ ಕೊಡೋಕೆ ಸರ್ಕಾರ ಒಂದು ದೊಡ್ಡ ಮೊತ್ತವನ್ನ ಮೀಸಲಿಟ್ಟಿದೆ. 10,000 ಕೋಟಿ ರೂಪಾಯಿ. ಹೌದು, ಇದು ಹೊಸದಾಗಿ ಅನುಮೋದನೆಗೊಂಡಿರೋ ಸ್ಟಾರ್ಟಪ್ ಇಂಡಿಯಾ ಫಂಡ್ ಆಫ್ ಫಂಡ್ಸ್ 2.0ನ ಮೊತ್ತ. ಇದರ ಉದ್ದೇಶ ಏನು ಅಂದ್ರೆ, ಸ್ಟಾರ್ಟಪ್ಗಳಿಗೆ ಬೇಕಾದ ಬಂಡವಾಳವನ್ನು ಒದಗಿಸೋದು ಮತ್ತು ಈ ಹೂಡಿಕೆಯನ್ನ ಕೇವಲ ದೊಡ್ಡ ಮೆಟ್ರೋ ನಗರಗಳಿಗೆ ಸೀಮಿತಗೊಳಿಸದೆ ಬೇರೆ ನಗರಗಳಿಗೂ ವಿಸ್ತರಿಸೋದು. ಸರಿ, ಆರ್ಥಿಕತೆ ಆಯ್ತು. ಈಗ ದೇಶದ ಆಡಳಿತ ಮತ್ತು ಸಮಾಜಕ್ಕೆ ಸಂಬಂಧಪಟ್ಟ ಕೆಲವು ಮಹತ್ವದ ಕಾನೂನು ಮತ್ತು ನೀತಿಗಳ ಬದಲಾವಣೆಗಳನ್ನು ನೋಡೋಣ. ನಮ್ಮ ದೇಶದ ಕಾರ್ಮಿಕ ಕಾನೂನುಗಳಲ್ಲಿ ಒಂದು ಯುಗಾಂತ್ಯ ಅಂತಾನೆ ಹೇಳ್ಬೋದು.
ಸುಮಾರು 1 ಶತಮಾನದಷ್ಟು ಹಳೆಯದಾದ ಅಂದರೆ 1926, 1946 ಮತ್ತು 1947ರ 3 ಪ್ರತ್ಯೇಕ ಕಾನೂನುಗಳನ್ನು ರದ್ದುಗೊಳಿಸಿ ಈಗ ಒಂದೇ ಒಂದು ಕೈಗಾರಿಕಾ ಸಂಬಂಧಗಳ ಸಮಿತಿಯನ್ನ ಜಾರಿಗೆ ತರಲಾಗಿದೆ. ಇದು 2025ರ ನವೆಂಬರ್ 21ರಿಂದ ಸಂಪೂರ್ಣವಾಗಿ ಜಾರಿಗೆ ಬರಲಿದೆ. ಇದೊಂದು ಬಹಳ ದೊಡ್ಡ ಸುಧಾರಣಾ ಕ್ರಮ. ಇನ್ನೊಂದು ಚರ್ಚಾಸ್ಪದ ಕಾನೂನು ಅಂದ್ರೆ ಶಾಂತಿ ಕಾಯ್ದೆ 2025. ಇದು ಪರಮಾಣು ಹೊಣೆಗಾರಿಕೆಗೆ ಸಂಬಂಧಿಸಿದ್ದು. ಇದರಲ್ಲಿ ಆಗಿರೋ ಅತಿ ದೊಡ್ಡ ಬದಲಾವಣೆ ಏನು ಅಂದ್ರೆ, ಮೊದಲು ಒಂದು ವೇಳೆ ದೋಷಪೂರಿತ ಉಪಕರಣಗಳಿಂದ ಅಪಘಾತವಾದರೆ ಆಪರೇಟರ್ಗಳು ಪೂರೈಕೆದಾರರ ಮೇಲೆ ಕೇಸ್ ಹಾಕ್ಬೋದಿತ್ತು. ಆದರೆ ಈ ಹೊಸ ಕಾಯ್ದೆ ಪೂರೈಕೆದಾರರಿಗೆ ರಕ್ಷಣೆ ನೀಡುತ್ತೆ ಮತ್ತು ಸಂಪೂರ್ಣ ಹೊಣೆಗಾರಿಕೆಯನ್ನ ಆಪರೇಟರ್ ಮೇಲೆ ಹಾಕುತ್ತೆ. ಇದು ಸಂತ್ರಸ್ತರ ಕಾನೂನು ಹೋರಾಟದ ದಾರಿಗಳನ್ನು ಸೀಮಿತಗೊಳಿಸುತ್ತೆ ಅನ್ನೋ ಕಾರಣಕ್ಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಈಗ ಒಂದು ಒಳ್ಳೆ ಸುದ್ದಿ. ರಸ್ತೆ ಅಪಘಾತಗಳಲ್ಲಿ ಗಾಯಗೊಂಡವರಿಗೆ ಆಶಾಕಿರಣವಾಗಿ ಬಂದಿದೆ ಪಿಎಂ ರಾಹತ್ ಯೋಜನೆ. ಈ ಯೋಜನೆಯಡಿ ಅಪಘಾತಕ್ಕೊಳಗಾದವರಿಗೆ 1.5 ಲಕ್ಷ ರೂಪಾಯಿವರೆಗೆ ನಗದುರಹಿತ ಚಿಕಿತ್ಸೆ ಸಿಗುತ್ತೆ. ವಿಶೇಷವಾಗಿ ಅಪಘಾತವಾದ ಮೊದಲ 7 ದಿನಗಳ ಚಿಕಿತ್ಸೆಯ ಖರ್ಚನ್ನ ಇದು ನೋಡ್ಕೊಳ್ಳುತ್ತೆ. ಎಲ್ಲವೂ ಡಿಜಿಟಲ್ ವ್ಯವಸ್ಥೆಯ ಮೂಲಕ ನಡೆಯೋದ್ರಿಂದ ಸಂತ್ರಸ್ತರಿಗೆ ತ್ವರಿತವಾಗಿ ಸಹಾಯ ಸಿಗಲಿದೆ. ಒಂದು ಐತಿಹಾಸಿಕ ಅನ್ಯಾಯವನ್ನ ಸರಿಪಡಿಸೋ ನಿಟ್ಟಿನಲ್ಲಿ ಸರ್ಕಾರ ಒಂದು ಮಹತ್ವದ ಹೆಜ್ಜೆ ಇಟ್ಟಿದೆ. ಬ್ರಿಟಿಷರ ಕಾಲದ ಕ್ರಿಮಿನಲ್ ಟ್ರೈಬ್ಸ್ ಆಕ್ಟ್ನಿಂದ ದಶಕಗಳಿಂದ ಸಾಮಾಜಿಕ ಕಳಂಕವನ್ನ ಹೊತ್ತು ಬದುಕುತ್ತಿದ್ದ ಡಿನೋಟಿಫೈಡ್ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯಗಳನ್ನ ಅಂದ್ರೆ ಡಿಎನ್ಟಿಗಳನ್ನ ಮುಂದಿನ ಜನಗಣತಿಯಲ್ಲಿ ಅಧಿಕೃತವಾಗಿ ಗಣನೆಗೆ ತೆಗೆದುಕೊಳ್ಳಲಾಗುವುದು ಅಂತ ಸರ್ಕಾರ ಭರವಸೆ ನೀಡಿದೆ. ಇದು ಅವರ ಗುರುತಿಸುವಿಕೆ ಮತ್ತು ಸಬಲೀಕರಣದ ದೃಷ್ಟಿಯಿಂದ ಬಹಳ ಮುಖ್ಯವಾದ ಬೆಳವಣಿಗೆ. ಸರಿ, ಕೊನೆಯದಾಗಿ ನಮ್ಮ ಬೇರುಗಳತ್ತ ಅಂದ್ರೆ ನಮ್ಮ ಸಂಸ್ಕೃತಿ, ಇತಿಹಾಸ ಮತ್ತು ನಮ್ಮ ಪರಿಸರದ ಕಡೆಗೆ ಹೋಗೋಣ. ಇಲ್ಲೂ ಕೂಡ ಕೆಲವು ಕುತೂಹಲಕಾರಿ ಬೆಳವಣಿಗೆಗಳು ನಡೆದಿವೆ. ಭಾರತದ ಇತಿಹಾಸದ ಪುಸ್ತಕಗಳನ್ನೇ ಮತ್ತೆ ಬರೆಯಬೇಕಾದಂತಹ ಒಂದು ಸಂಶೋಧನೆ ಉತ್ತರ ಭಾರತದ ಬಿರಾನಾ ಅನ್ನೋ ಪುರಾತತ್ವ ಸ್ಥಳದಲ್ಲಿ ನಡೆದಿದೆ. ಇಲ್ಲಿ ಸಿಕ್ಕಿರೋ ಹೊಸ ಸಾಕ್ಷಿಗಳು ನಮ್ಮ ಇತಿಹಾಸದ ಕಾಲಗಣನೆಯನ್ನೇ ಪ್ರಶ್ನೆ ಮಾಡುವಂತಿವೆ. ಹಾಗಾದ್ರೆ ಏನಿದು ಸಂಶೋಧನೆ? ಇಲ್ಲಿ ಕೇಳಿ. ಸಿಂಧೂ ಕಣಿವೆ ನಾಗರಿಕತೆ ಜಗತ್ತಿನ ಪ್ರಾಚೀನ ಈಜಿಪ್ಟ್ ನಾಗರಿಕತೆಗಿಂತಲೂ ಹಳೆಯದಿರಬಹುದಾ? ಹೌದು, ಇದು ಸುಮಾರು 8,000 ವರ್ಷಗಳಷ್ಟು ಹಳೆಯದಿರಬಹುದು ಅಂತ ಈ ಸಂಶೋಧನೆ ಹೇಳ್ತಿದೆ. ಇದು ನಿಜವೇ ಆದಾಗಲಿ ಮಾನವ ನಾಗರಿಕತೆಯ ಉಗಮದ ಬಗ್ಗೆ ನಾವು ತಿಳಿದುಕೊಂಡಿರೋ ಕಥೆಯೇ ಬದಲಾಗಬಹುದು. ಇದೊಂದು ನಿಜಕ್ಕೂ ಬೆರಗುಗೊಳಿಸುವ ವಿಷಯ. ಇತಿಹಾಸದ ಜೊತೆಗೆ ನಮ್ಮ ಭಾಷಾ ಪರಂಪರೆಯಲ್ಲೂ ಒಂದು ಸಂಭ್ರಮದ ಕ್ಷಣ. ಸಂಥಾಲಿ ಭಾಷೆಗಾಗಿ ಪಂಡಿತ್ ರಘುನಾಥ್ ಮುರ್ಮು ಅವರು 1925ರಲ್ಲಿ ಸೃಷ್ಟಿಸಿದ ಓಲ್ ಚಿಕ್ಕಿ ಲಿಪಿ ತನ್ನ 100ನೇ ವರ್ಷದ ಸಂಭ್ರಮದಲ್ಲಿದೆ. ನಿಮಗೆ ಗೊತ್ತಿರಲಿ, 2003ರಲ್ಲಿ ಈ ಭಾಷೆಯನ್ನ ಸಂವಿಧಾನದ 8ನೇ ಅನುಸೂಚಿಗೆ ಸೇರಿಸಲಾಗಿತ್ತು. ಇದು ನಮ್ಮ ಭಾಷಾ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳೋದು ಎಷ್ಟು ಮುಖ್ಯ ಅನ್ನೋದನ್ನು ನೆನಪಿಸುತ್ತೆ. ಈಗ ಪರಿಸರದ ಬಗ್ಗೆ ಒಂದು ವಿಶಿಷ್ಟವಾದ ಉಪಕ್ರಮ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಂದ್ರೆ NHAI 2026-27ರಲ್ಲಿ ಬರೋಬ್ಬರಿ 40 ಲಕ್ಷ ಮರಗಳನ್ನು ನೆಡೋಕೆ ಯೋಜನೆ ಹಾಕೊಂಡಿದೆ. ಇದರಲ್ಲಿ ವಿಶೇಷ ಏನು ಅಂದ್ರೆ 60% ಮರಗಳನ್ನು ಜೇನುನೊಣ ಕಾರಿಡಾರ್ಗಳನ್ನು ಸೃಷ್ಟಿಸೋಕೆ ಬಳಸಲಾಗುತ್ತೆ. ಯಾಕಂದ್ರೆ ಪರಾಗಸ್ಪರ್ಶಕ್ಕೆ ಜೇನುನೊಣಗಳು ಬಹಳ ಮುಖ್ಯ. ಇದು ಕೃಷಿ ಮತ್ತು ನಮ್ಮ ಪರಿಸರ ವ್ಯವಸ್ಥೆಯ ಆರೋಗ್ಯಕ್ಕೆ ಒಂದು ದೊಡ್ಡ ಕೊಡುಗೆ. ಹಾಗಾದ್ರೆ ಈ ವಾರದ ಒಟ್ಟಾರೆ ಚಿತ್ರಣ ಏನು? ಇದೊಂದು ರೀತಿ ಭಾರತದ ದ್ವಂದ್ವಮುಖವನ್ನು ತೋರಿಸುತ್ತೆ. ಒಂದು ಕಡೆ ನಾವು AIನಂತಹ ಭವಿಷ್ಯದ ತಂತ್ರಜ್ಞಾನವನ್ನು ಅಪ್ಪಿಕೊಳ್ತಿದ್ದೇವೆ, ಇನ್ನೊಂದು ಕಡೆ ನಮ್ಮ ಪ್ರಾಚೀನ ಇತಿಹಾಸದ ಪುಟಗಳನ್ನೇ ಮತ್ತೆ ತಿರುವಿ ಹಾಕುತ್ತಿದ್ದೇವೆ. ಭವಿಷ್ಯದತ್ತ ಮುನ್ನುಗ್ಗುತ್ತಲೇ ನಮ್ಮ ಬೇರುಗಳನ್ನು ಗಟ್ಟಿಗೊಳಿಸಿಕೊಳ್ಳುತ್ತಿದ್ದೇವೆ. ಇದೆಲ್ಲವೂ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. 2047ರ ಗುರಿಯತ್ತ ಭಾರತ ವೇಗವಾಗಿ ಸಾಗುತ್ತಿರುವಾಗ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ನಮ್ಮ ಸಾವಿರಾರು ವರ್ಷಗಳ ಪ್ರಾಚೀನ ಪರಂಪರೆ, ಈ ಎರಡರ ನಡುವೆ ಒಂದು ಸರಿಯಾದ ಸಮತೋಲನವನ್ನ ನಾವು ಹೇಗೆ ಕಂಡುಕೊಳ್ಬೋದು? ಇದೊಂದು ಯೋಚಿಸಬೇಕಾದ ವಿಷಯ. ನಮಸ್ಕಾರ. ಸಿವಿಲ್ ಸರ್ವಿಸ್ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇರೋರಿಗಾಗಿ ಇರೋ ನರೇನ್ ಅಕಾಡೆಮಿ ಬಗ್ಗೆ ಇವತ್ತು ಮಾತಾಡೋಣ. ಇದನ್ನ ಬರೀ ಒಂದು ಕೋಚಿಂಗ್ ಸೆಂಟರ್ ಅಂತ ಅನ್ಕೋಬೇಡಿ, ಅದಕ್ಕಿಂತ ತುಂಬಾನೇ ಸ್ಪೆಷಲ್. ಹಾಗಾದ್ರೆ ಏನಿದ್ರ ವಿಶೇಷತೆ ಅಂತ ಒಂದೊಂದಾಗಿ ನೋಡೋಣ್ವಾ? ಸರಿ, ಮೊದಲು ಇದು ಎಲ್ಲಿದೆ ಅಂತ ನೋಡೋಣ. ನಮ್ಮ ಕರ್ನಾಟಕದ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಇದೆಯಲ್ಲ, ಅಲ್ಲೇ ಇರೋದು ಈ ನರೇನ್ ಅಕಾಡೆಮಿ. ಎಷ್ಟೋ ಜನರ ಸಿವಿಲ್ ಸರ್ವಿಸ್ ಕನಸುಗಳಿಗೆ ರೆಕ್ಕೆ ಕೊಡುವ ಜಾಗ ಅಂದ್ರೆ ತಪ್ಪಾಗಲ್ಲ. ಹಾಗಾದ್ರೆ ಈ ಅಕಾಡೆಮಿಗೆ ಯಾಕಿಷ್ಟು ವಿಶೇಷತೆ? ಇದರ ಹಿಂದಿರೋ ಉದ್ದೇಶವಾದ್ರೂ ಏನು? ಬನ್ನಿ ಅದನ್ನೇ ಈಗ ತಿಳ್ಕೊಳ್ಳೋಣ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ನರೇನ್ ಅಕಾಡೆಮಿ ಅಂದ್ರೆ ದುಡ್ಡು ಮಾಡೋಕೆ ಶುರು ಮಾಡಿರೋ ಕೋಚಿಂಗ್ ಸೆಂಟರ್ ಅಲ್ಲ. ಇದೊಂದು ಸಾಮಾಜಿಕ ಸಂಸ್ಥೆ. ಅಂದ್ರೆ
ಇಲ್ಲಿ ವಿದ್ಯಾರ್ಥಿಗಳ ಯಶಸ್ಸೇ ಫಸ್ಟ್ ಪ್ರಯಾರಿಟಿ. ಅವರಿಗೆ ಒಳ್ಳೆ ಟ್ರೈನಿಂಗ್ ಕೊಡೋದೇ ಇವರ ಮುಖ್ಯ ಗುರಿ. ಯಾವುದೇ ಒಂದು ಟ್ರೈನಿಂಗ್ ಸೆಂಟರ್ ಗೆದ್ದಿದೆ ಅಂದ್ರೆ ಅದರ ಹಿಂದೆ ಇರೋ ಟೀಚರ್ಸ್ ಕಾರಣ ಅಲ್ವಾ? ನರೇನ್ ಅಕಾಡೆಮಿಯ ಅಸಲಿ ಪವರ್ ಕೂಡ ಅವರ ಅನುಭವಿ ಮೆಂಟರ್ಗಳ ಟೀಮ್ನಲ್ಲೇ ಇದೆ. ಇಲ್ಲಿ ಟೀಚ್ ಮಾಡೋರ ಟೀಮ್ ಇದೆಯಲ್ಲ, ಅದು ಸಾಮಾನ್ಯದ್ದಲ್ಲ. ಯಾರ್ಯಾರಿದ್ದಾರೆ ಗೊತ್ತಾ? ರಿಟೈರ್ಡ್ ಗವರ್ಮೆಂಟ್ ಆಫೀಸರ್ಸ್, ಯೂನಿವರ್ಸಿಟಿ ಪ್ರೊಫೆಸರ್ಸ್ ಅಷ್ಟೇ ಅಲ್ಲ, ಹಿಸ್ಟ್ರಿ, ಪಾಲಿಟಿ, ಎಥಿಕ್ಸ್ನಂಥ ಸಬ್ಜೆಕ್ಟ್ಸ್ಗಳಲ್ಲಿ ಎಕ್ಸ್ಪರ್ಟ್ಸ್ ಆಗಿರೋರು. ಇಂಥ ಒಂದು ಅದ್ಭುತ ತಂಡ ಇಲ್ಲಿದೆ. ಸೊ ಇದರಿಂದ ಆಗ್ಬೋದು ಏನು ಅಂದ್ರೆ, ಇಲ್ಲಿ ಕಲಿಯೋರಿಗೆ ಬರೀ ಬುಕ್ ನಾಲೆಜ್ ಸಿಗೋದಿಲ್ಲ, ಬದಲಾಗಿ ರಿಯಲ್ ವರ್ಲ್ಡ್ನಲ್ಲಿ ಕೆಲಸ ಮಾಡಿದವರ ಪ್ರಾಕ್ಟಿಕಲ್ ಅನುಭವ ಕೂಡ ಸಿಗುತ್ತೆ. ಆ್ಯಂಡ್ ಇದು ಎಕ್ಸಾಮ್ ಪ್ರಿಪ್ರೇಷನ್ನಲ್ಲಿ ಒಂದು ದೊಡ್ಡ ಗೇಮ್ ಚೇಂಜರ್ ಆಗ್ಬೋದು ಅಲ್ವಾ? ಈಗಿನ ಫಾಸ್ಟ್ ಲೈಫಲ್ಲಿ ಎಲ್ಲರಿಗೂ ಅನುಕೂಲ ಆಗೋ ಹಾಗೆ ಕಲಿಯೋಕ್ಕೆ ಆಪ್ಷನ್ಸ್ ಇರೋದು ತುಂಬಾನೇ ಇಂಪಾರ್ಟೆಂಟ್. ನರೇನ್ ಅಕಾಡೆಮಿ ಈ ವಿಷಯದಲ್ಲಿ ತುಂಬ ಮಾಡರ್ನ್ ಆಗಿ ಯೋಚನೆ ಮಾಡಿ ಫ್ಲೆಕ್ಸಿಬಲ್ ಲರ್ನಿಂಗ್ ಆಪ್ಷನ್ಸ್ ಕೊಟ್ಟಿದೆ. ಅದೇ ಸ್ಟಡಿ ಫ್ರಮ್ ಹೋಮ್, ಅಂದ್ರೆ ಮನೆಯಲ್ಲೇ ಕೂತು ಕಲಿಯೋ ಒಂದು ಅದ್ಭುತ ಅವಕಾಶ. ಇದರಿಂದ ಏನಾಗುತ್ತೆ ಅಂದ್ರೆ ಕ್ವಾಲಿಟಿ ಟ್ರೈನಿಂಗ್ ಎಲ್ರಿಗೂ ಎಲ್ಲಿಂದ ಬೇಕಾದ್ರೂ ಸಿಕ್ಕ ಹಾಗೆ ಆಗುತ್ತೆ. ಇದು ಸಖತ್ ಒಳ್ಳೆ ಐಡಿಯಾ ಅಲ್ವಾ? ಯೋಚನೆ ಮಾಡಿ, ದೂರದ ಊರಲ್ಲಿರೋರ್ಗೆ ಅಥವಾ ಆಲ್ರೆಡಿ ಕೆಲಸ ಮಾಡ್ತಾ ಇರೋರ್ಗೆ ಇದು ಎಷ್ಟು ಹೆಲ್ಪ್ ಆಗತ್ತೆ ಅಲ್ವಾ? ತಮ್ಮ ಟೈಮ್ ಪ್ರಕಾರ ತಮ್ಮದೇ ಶೆಡ್ಯೂಲಲ್ಲಿ ಪ್ರಿಪೇರ್ ಆಗ್ಬೋದು. ಇದರಿಂದ ಸ್ಟಡೀಸ್ ಮೇಲೆ ಪೂರ್ತಿ ಫೋಕಸ್ ಮಾಡಕ್ಕೆ ಸಾಧ್ಯ ಆಗತ್ತೆ. ಸರಿ, ಆನ್ಲೈನ್ ಆಯ್ತು, ಆದ್ರೆ ಕೆಲವರಿಗೆ ಕ್ಲಾಸ್ ರೂಮಲ್ಲಿ ಕೂತು ಕಲಿಯೋದಿಷ್ಟ. ಅವರಿಗೂ ಇಲ್ಲಿ ಅವಕಾಶ ಇದೆ. ಸೊ ಬನ್ನಿ ಈಗ ಆಫ್ಲೈನ್ ಕ್ಲಾಸ್ಗಳ ಡೀಟೇಲ್ಸ್ ನೋಡೋಣ. ಮಾಹಿತಿ ಪಕ್ಕಾ ಆಗಿರ್ಬೇಕು ಅಲ್ವಾ? ಅದಕ್ಕೆ ಇಲ್ಲಿ ನಾವು ನೇರವಾಗಿ ಸಂಸ್ಥೆಯ ಅಧಿಕೃತ ಪ್ರಕಟಣೆಯನ್ನೇ ತೋರಿಸ್ತಾ ಇದ್ದೀವಿ. ಇದರಿಂದ ಆಸಕ್ತಿ ಇರೋರು ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಡಿರೆಕ್ಟಾಗಿ ಮಾಹಿತಿ ತಗೋಬಹುದು. ಆಸಕ್ತಿ ಇರೋರು ಈ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ. ವಿಳಾಸ: SMS ಡಿಗ್ರಿ ಕಾಲೇಜು, 2nd ಫ್ಲೋರು, ಹಾಲ್ ನಂಬರ್ 24, ಬ್ರಹ್ಮಾವರ. ಇನ್ನೂ ಏನಾದ್ರೂ ಡೀಟೇಲ್ಸ್ ಬೇಕು ಅಂದ್ರೆ 9686049737 ಈ ನಂಬರ್ಗೆ ಕಾಲ್ ಮಾಡ್ಬೋದು. ಸರಿ, ಎಲ್ಲ ಡೀಟೇಲ್ಸ್ ಗೊತ್ತಾಯ್ತು ಅಲ್ವಾ? ಈಗ ಮುಂದೇನೋ ಅಂತ ಯೋಚನೆ ಮಾಡೋ ಟೈಮ್. ಹಾಗಾದ್ರೆ ಈ ಪಯಣ ಶುರು ಮಾಡ್ಬೇಕು ಅಂದ್ಕೊಂಡಿರೋ ಎಲ್ಲರಿಗೂ ಒಂದೆರಡು ಮಾತು ಹೇಳೋಣ. 2026ರ ಸಿವಿಲ್ ಸರ್ವಿಸ್ ಎಕ್ಸಾಮ್, ಅದಕ್ಕೆ ರೆಡಿ ಆಗೋಕೆ ಇದು ಸರಿಯಾದ ಸಮಯ ಅಲ್ವಾ? ಪ್ರತಿಯೊಬ್ಬ ಆಕಾಂಕ್ಷಿಯ ಮನಸ್ಸಲ್ಲೂ ಈ ಪ್ರಶ್ನೆ ಖಂಡಿತ ಇರುತ್ತೆ. ಗೆಲ್ಲೋಗ್ ಬೇಕಾಗಿರೋದು ಮೂರೇ ವಿಷಯಗಳು. ಒಂದು ಪಕ್ಕಾ ಪ್ಲಾನ್, ಕಷ್ಟಪಟ್ಟು ಕೆಲ್ಸ ಮಾಡೋದು, ಮತ್ತೆ ಸರಿಯಾದ ಗೈಡೆನ್ಸ್. ಇವೆಲ್ಲ ಒಟ್ಟಿಗೆ ಸೇರಿದ್ರೆ ಅನ್ಕೊಂಡಿದ್ದನ್ನ ಸಾಧಿಸೋದು ಖಂಡಿತ ಸಾಧ್ಯ. ಒಂದು ವಿಷಯ ನೆನ್ಪಿರಲಿ, ತಯಾರಿ ಶುರು ಮಾಡೋಕೆ ಲೇಟ್ ಮಾಡಬಾರ್ದು. ಟೈಮ್ ಈಗ ನಮ್ ಕಡೆ ಇದೆ. ಇದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಕಂಡ ಕನಸು ನನಸಾಗೋದು ಗ್ಯಾರಂಟಿ. ಎಲ್ಲರಿಗೂ ಆಲ್ ದ ಬೆಸ್ಟ್.